ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿಯ 10 ಹಲವು ಇನ್ಫಾರ್ಮೇಷನ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇರುವಂಥದ್ದು, ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ಈ 10 ರೂಪಾಯಿನ ಬೋಟ್ ನೋಟಿನಲ್ಲಿ 786 ಇರುವಂಥದ್ದು ನಂಬರ್ನ ಬಿಗಿನಿಂಗಲ್ಲಿ, ಅಂದರೆ ಏನು ಸಂಖ್ಯೆಯ ಪ್ರಾರಂಭದಲ್ಲಿ 786 ಇರುವಂಥದ್ದು ನೀವೆಲ್ಲ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಹಾಗಾದರೆ ಈ ರೀತಿಯ ಹಳೆಯ ನೋಟುಗಳಲ್ಲಿ 786 ಬಂದರೆ ಎಷ್ಟು ಬೆಲೆ? ಈ ಮುಂಚಿನ ವಿಡಿಯೋಗಳಲ್ಲಿ ನಾನು ಪ್ರೆಸೆಂಟ್ ಸರ್ಕ್ಯುಲೇಷನಲ್ಲಿರುವಂತಹ ನೋಟುಗಳ ಬಗ್ಗೆ ಹೆಚ್ಚು ಹೇಳಿರುವಂಥದ್ದು, 786 ಬಗ್ಗೆ ಅವಕ್ಕೆಲ್ಲ ಹೆಚ್ಚಿನ ಬೆಲೆ ಇಲ್ಲ ಅಂತ. ಮತ್ತು ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಹಳೆಯ ನೋಟುಗಳಲ್ಲಿ 786 ಇದ್ದರೆ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ಅಂತ. ಹಾಗಾದರೆ ಈ ನೋಟಿನ ಬೆಲೆ ಎಷ್ಟು? ಈ ರೀತಿಯ 786 ನೋಟುಗಳು 786 ನೋಟುಗಳು ನಿಜವಾಗ್ಲೂ ಬೆಲೆ ಬಾಳುತ್ವಾ? ಯಾರು ಇದನ್ನು ತೊಗೊಳ್ತಾರೆ? ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಈ ರೀತಿಯ 10 ರೂಪಾಯಿ ನೋಟುಗಳಲ್ಲಿ, ಅಂದರೆ ಇದನ್ನು ಬೋಟ್ ಇಶ್ಯೂ ಅಂತ ಕರೀತಾರೆ, 10 ರೂಪಾಯಿನ ಬೋಟ್ ಇಶ್ಯೂ ನೋಟುಗಳು ಸುಮಾರು 35ರಿಂದ 40 ವರ್ಷ ಅಷ್ಟು ಹಳೆಯ ನೋಟುಗಳಿವೆಲ್ಲ. 35ರಿಂದ 40 ವರ್ಷ ಹಳೆಯ ನೋಟುಗಳು. ಸೊ ನೋಡ್ತಾ ಇದ್ದೀರಾ, ನನ್ನ ಹತ್ರ ಇರುವಂಥದ್ದು ಆಲ್ಮೋಸ್ಟ್ ಹೆವಿ ಯೂಸ್ಡ್ ನೋಟ್. ಇದು ಹೆವಿಲಿ ಯೂಸ್ಡ್ ನೋಟ್. ಇಲ್ಲೊಂದು ಸ್ವಲ್ಪ ಹರಿದಿದೆ, ಪೆನ್ ಮಾರ್ಕ್ ಇದೆ, ನೋಟ್ ಮಡಚಿದ್ದಾರೆ. ಆಲ್ಮೋಸ್ಟ್ ಈ ನೋಟು ತನ್ನ ಕೊನೆಯ ದಿನಗಳನ್ನು ಕಳೀತಾ ಇತ್ತು. ಆ ಟೈಮಲ್ಲಿ ನಾನು ಇದನ್ನು ಬೈ ಮಾಡಿರುವಂಥದ್ದು. ಖಂಡಿತವಾಗ್ಲೂ ನಾನು ಇದಕ್ಕೆ ದುಡ್ಡು ಕೊಟ್ಟು ಬೈ ಮಾಡಿರುವಂಥದ್ದು. ಏನಪ್ಪ ಇವ್ರು ಬರೀ ಹೇಳ್ತಾರೆ ಹಳೆಯ ನೋಟುಗಳಿಗೆ ಬೆಲೆ ಇದೆ, ಹಳೆಯ ನೋಟುಗಳಲ್ಲಿ 786 ಇದ್ದರೆ ಬೆಲೆ ಇದೆ ಅಂತ ಹೇಳ್ತಾರೆ, ಇವ್ರ ಹತ್ರ ಯಾವುದೂ ಇಲ್ವಾ ಅಂತ ಕೇಳ್ತಾಯಿದ್ರು. ಆ ಒಂದು ಉದ್ದೇಶಕ್ಕೆ ನಾನು ಬೈ ಮಾಡಿರುವಂಥದ್ದು. ನೋಡಿ, ಈ ಒಂದು 10 ರೂಪಾಯಿ ನೋಟಿಗೆ ನಾನು ಎಷ್ಟು ಬೆಲೆ ಕೊಟ್ಟೆ, ಯಾರ ಹತ್ರ ತೊಗೊಂಡೆ, ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ಈ ಒಂದು 786 ನೋಟನ್ನು ನಾನು ನನ್ನ ಒಬ್ಬ ಫೇಸ್ಬುಕ್ ಡೀಲರ್, ಅವರ ಹೆಸರು ಅಭಯ್ ಕೊಚಾರ್ ಅಂತ, ಅವ್ರ ಹತ್ರ ನಾನು ಇದನ್ನು ಬೈ ಮಾಡಿರುವಂಥದ್ದು. ಸುಮಾರು 250 ರೂಪಾಯಿ ನಾನು ಇದಕ್ಕೆ ಕೊಟ್ಟಿರುವಂಥದ್ದು. ಖಂಡಿತವಾಗ್ಲೂ 250 ರೂಪಾಯಿ ಕೊಟ್ಟೆ. ಯಾಕೆ ಅಂತಲೂ ಹೇಳ್ತೀನಿ. 7866 ಇರುವಂಥದ್ದು, ನೀವು ನೋಡ್ತಾರೆ 7866, ಅದಾದಮೇಲೆ 01 ಇರುವಂಥದ್ದು. ಅದೇ ಏನಾದರೂ ಈ 786 ಈ ನೋಟಿನ ಕೊನೆಯಲ್ಲಿ ಇದ್ದಿದ್ದರೆ 1000 ರೂಪಾಯಿಗಿಂತ ಜಾಸ್ತಿ ಇರ್ತಾಯಿತ್ತು. ಈ ಕಂಡೀಷನ್ ಇದ್ದರೂ ಸಾಕಾಗಿತ್ತು, 800ರಿಂದ 1000 ರೂಪಾಯಿ ಸಿಗ್ತಾಯಿತ್ತು. ಅದೇ ನಾನು UNC ಇದ್ದಿದ್ದರೆ ಒಂದು 2000 3000 ರೂಪಾಯಿವರೆಗೂ ಹೋಗುತ್ತಾಯಿತ್ತು. ಸಂಖ್ಯೆಯ ಫಸ್ಟಲ್ಲಿರೋದಕ್ಕೆ ನಾನು ಹೆಚ್ಚು ಕಡಿಮೆ 300 ರೂಪಾಯಿ ಕೊಟ್ಟಿರುವಂಥದ್ದು, ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜ್ ಎಲ್ಲ ಸೇರಿಸಿ. ವಿತೌಟ್ ಪೋಸ್ಟಲ್ ಚಾರ್ಜ್ ಬರೀ ನೋಟಿಗೆ ಎಷ್ಟು ಕೊಟ್ಟೆ ಅಂತಂದರೆ 200 ರೂಪಾಯಿ ಕೊಟ್ಟಿರುವಂಥ 200 ರೂಪೀಸ್ ಈ ನೋಟಿಗೆ ಕೊಟ್ಟಿರುವಂಥದ್ದು. ಅಷ್ಟೊಂದು ಬೆಲೆ ಬಾಳ್ತಾ ಇರಲಿಲ್ಲ. ಬಟ್ ಅವರು ನಾನು ಡಿಮ್ಯಾಂಡ್ ಮಾಡಿದ್ದಕ್ಕೆ, ಸರ್ ಇಲ್ಲ ನನಗೆ ಬೇಕಿದ್ದನ್ನು ನಾನು ವೀಡಿಯೋ ಮಾಡೋದಕ್ಕೆ ಅಂತ ಕೇಳಿದ್ದಕ್ಕೆ ತಗೋ ಅಂತ ಕೊಟ್ಟಿರುವಂಥದ್ದು. ಅವರು ಆ್ಯಕ್ಚುಲಿ ಅವರು 50% ಮಾರ್ಜಿನ್ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಇದೆಲ್ಲ ಹರಿದಿದೆ, ಇಲ್ಲ ಸ್ವಲ್ಪ ಹೋಲ್ ಆಗಿದೆ, ನೋಡಿ ಹೆಂಗೆ ಹೋಲ್ ಆಗಿದೆ, ಹರಿದೋಗಿದೆ, ಪೆನ್ ಮಾರ್ಕ್ ಇದೆ. ಆಗಿದ್ಮೇಲೆ ಇವಾಗ ಹೇಳಿ, ನಿಮ್ಮ ಹತ್ರ ಏನಾದರೂ ಈ ಥರ ರೀತಿಯ ಹಳೆಯ ನೋಟುಗಳಲ್ಲಿ ನಾನು ಆಗಲೇ ಹೇಳಿದಾಗೆ 786 ಮೊದಲಿದ್ದ ಕೊನೆಯಲ್ಲಿದೆಯಾ? ಕೊನೆಯಲ್ಲಿದ್ದರೆ ಇದೇ ನೋಟಲ್ಲಿ ಆಗಿದ್ರು 800 ರೂಪಾಯಿ ಬೆಲೆ ಇರ್ತಾಯಿತ್ತು. ಶುರುವಲ್ಲಿರೋದಕ್ಕೆ ಸುಮಾರು 200-250 ರೂಪಾಯಿ ಇರುವಂಥದ್ದು. ಇದನ್ನು ಆಲ್ಮೋಸ್ಟು ಕಾಮನ್ ನೋಟು ಅನ್ನೋಕ್ಕಾಗಲ್ಲ, ಅಥವಾ ಸ್ಕೇರ್ ನೋಟು ಅನ್ನೋಕ್ಕಾಗಲ್ಲ, ಇನ್ ಬಿಟ್ವೀನ್ ಬರುತ್ತೆ. ರೇರ್ ಅಂದರೆ ಬೇರೆ, ಕಾಮನ್ ನೋಟ್ ಅಂದರೆ ನಾವು ಇದನ್ನೇನು ಅವಶ್ಯಕತೆ ಇಲ್ಲ, ಅಂದರೆ ಇದಕ್ಕೆ ಹೆಚ್ಚು ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಆದರೆ ಇದರಲ್ಲಿರುವಂಥದ್ದು ಕಾಮನ್ಗಿಂತ ಸ್ವಲ್ಪ ಮೇಲೆ, ಸ್ಕೇರ್ ಕೆಟಗರಿಗಿಂತ ಸ್ವಲ್ಪ ಕೆಳಗಡೆ ಒಂದು ಕೆಟಗರಿಯಲ್ಲಿ ಬರುತ್ತೆ. ಆಲ್ಮೋಸ್ಟ್ ಇದನ್ನು ಯಾವ ಥರ ಅಂತಾರೆ ಅಂದರೆ, ಅದೇನೋ ಹೇಳ್ತಾರಲ್ಲ, ಇಟ್ಕೊಳಕ್ಕೂ ಆಗೋಲ್ಲ, ಬಿಸಾಕೋಕ್ಕೂ ಆಗೋಲ್ಲ ಅನ್ನೋ ಥರ, ಆ ರೀತಿ ನೋಟುಗಳಿದು. ನನಗಿದು ಅವಶ್ಯಕತೆ ಇರಲಿಲ್ಲ, ವೀಡಿಯೋ ಮಾಡೋದಕ್ಕೆ ಅಂತ ತರಿಸ್ಕೊಂಡಿದ್ದು. ನಾನು ಆಗಲೇ ಹೇಳಿದೆ 200 ರೂಪಾಯಿ ನೋಟಿನ ಬೆಲೆ, ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜ್ ಎಲ್ಲ ಸೇರಿಸಿ 300 ರೂಪಾಯಿ ಇರುವಂಥದ್ದು. ಅಷ್ಟೇ ಬಿಟ್ಟರೆ ಬೇರೆ ಏನು, ಯಾರೋ ಹೇಳ್ತಾರಲ್ಲ ಲಕ್ಷ ಕೋಟಿ ಸಿಗುತ್ತೆ ಅಂತ, ಆ ರೀತಿ ಯಾವುದಕ್ಕೂ ಲಕ್ಷನೂ ಸಿಗೋಲ್ಲ, ಕೋಟಿನೂ ಸಿಗೋಲ್ಲ, ಏನೂ ಸಿಗೋಲ್ಲ. ನಂಬ್ಕೊಂಡೋದ್ರೆ ಚಿಪ್ ಸಿಗುತ್ತೆ ಅಷ್ಟೇ. ಹೌದು, ನಿಮ್ಮ ಬಳಿ ಯಾವುದಾದ್ರೂ ನೋಟಿನಲ್ಲಿ, ಚಲಾವಣೆಯ ನೋಟಿನಲ್ಲಿದ್ದರೆ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ. ಅದಕ್ಕೆ ಅವ್ರ ಮುಖ ಬೆಲೆಗಿಂತ 10 ರೂಪಾಯಿ 20 ರೂಪಾಯಿ ಬೆಲೆ ಜಾಸ್ತಿ ಇರುತ್ತೆ, UNC ಕಂಡೀಷನ್ ಇದ್ದರೆ ಮಾತ್ರ. ಈ ರೀತಿಯ ಹಳೆಯ ನೋಟಿನಲ್ಲಿ 10 ರೂಪಾಯಿದಾಗಲಿ 20 ರೂಪಾಯಿದಾಗಲಿ 5 ರೂಪಾಯಿದಾಗಲಿ ಇತ್ತು ಅಂದರೆ ಅದನ್ನು ಕೇಳಿ, ಅದಕ್ಕೆ ಬೆಲೆ ಹೇಳ್ತೀನಿ. ಇಷ್ಟೇ, 786 ಏನು ಜಾಸ್ತಿ ಇಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.